ಏನ್ರಿ ದೇವಸ್ಥಾನಕ್ಕೆ ಬಂದಿಲ್ಲ, ಹೆಸರೇ ಕೊಟ್ಟಿಲ್ಲ ಅಂತ ಬೊಂಬಡ ಬಜಾಯಿಸ್ತಾ ಇದ್ರಿ ಅಮ್ಮ ಮಗಳು ಸೇರ್ಕೊಂಡು. ಈಗ ಸಾಕ್ಷಿ ಕಣ್ಣು ಮುಂದೆನೇ ಇದೆ, ಇದಕ್ಕೇನು ಹೇಳ್ತೀರಾ? ನಿಮ್ ಜನ್ಮಕ್ಕಿಷ್ಟು. ಏನೇ ಇದು ಹಿರಣ್ಮಯಿ, ಹೆಜ್ಜೆ ಹೆಜ್ಜೆಗೂ ನಾವು ಸುಳ್ಳು ಹೇಳ್ತಿದೀವಿ ಅಂತ ಅನ್ಸ್ತದೆ. ಇವ್ರ ಮುಂದೆ ತಲೆ ಬಾಗೋಗಾಗ್ತಿದೆ. ಹೇಳಿ ಹೇಳಿ, ಚೆನ್ನಾಗಿ ಯೋಚನೆ ಮಾಡಿ, ಹೊಸ ಸುಳ್ಳು ಏನ್ ಹೇಳ್ಬೋದು ಅಂತ. ಹಿರಣ್ಮಯಿ, ನೀನಿಲ್ಲಿ ಬಂದೇ ಇಲ್ಲ, ಹೆಸರು ಬರ್ದೇ ಇಲ್ಲ ಅಂತ ಆದ್ಮೇಲೆ ಇದೆಲ್ಲ ಹೇಗಾಯ್ತು? ನನಗೆ ಗೊತ್ತಾಗ್ತಿಲ್ಲಮ್ಮ, ಇದು ಹೇಗಾಯ್ತು, ಇಲ್ಲಿ ಏನ್ ನಡೀತಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ ಅಂತಿದ್ದಕ್ಕೆ ಅಮ್ಮನವ್ರು ಈ ರೀತಿ ಬಂದು ನಮ್ಮನ್ನ ಇಕ್ಕಟ್ಟ ಸಿಕ್ಕಾಕ್ತಿದ್ದಾರೆ. ಇದರಿಂದ ನಮಗೆ ಎಷ್ಟು ಅವಮಾನ ಆಗ್ತಿದೆ. ರಶ್ಮಿ ಅಮ್ಮನ ನೊಂದ್ಕೊಂಡಿದ್ದಾರೆ, ಏನ್ ಮಾಡೋದು ಇವಾಗ? ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಹಿರಣ್ಮಯಿ? ತಾಯಿ ಮಗಳು ಮಾಡಿರೋ ಮೋಸನ ಒಪ್ಕೊಳ್ಳಿ. ಇನ್ ಮುಂದೆ ಯಾರಿಗೂ ಈ ತರ ಮೋಸ ಮಾಡಕ್ ಹೋಗ್ಬೇಡಿ. ಇಲ್ಲ, ಇದು ಬೇರೆ ತರನೇ ಆಗಿದೆ. ನನ್ ಗೆಳತಿಯರು ಯಾರೋ ನಾನು ಭಾಗವಹಿಸ್ಬೇಕು ಅಂತ ಈ ತರ ಬರ್ದಿಟ್ಟಿರ್ತಾರೆ ಅನ್ಸತ್ತೆ. ಬೇಕಾದ್ರೆ ನಾನು ಈಗಲೂ ಭಾಗವಹಿಸಲ್ಲ. ಈಗ ಗೊತ್ತಾಯ್ತಾ ನಿಮ್ಗೆ, ನಾವ್ ಯಾವತ್ತಿದ್ರು ಕೊಟ್ಟ ಮಾತಿಗೆ ತಪ್ಪೋರಲ್ಲ. ನಡಿ ಹಿರಣ್ಮಯಿ. ನಿಂತ್ಕೊಳ್ಳಿ. ನೋಡಮ್ಮ ಹಿರಣ್ಮಯಿ, ನೀನೇನು ನನ್ನ ಮಗಳಿಗೋಸ್ಕರ ಈ ಸ್ಪರ್ಧೆನ ಬಿಟ್ಕೊಡ್ಬೇಕಾಗಿಲ್ಲ. ಒಂದು ಸಾರ್ತಿ ನಿಮ್ಮನ್ನ ಕೇಳಿ ನಾನು ತಪ್ಪು ಮಾಡಿದ್ದೀನಿ. ನಿಮ್ಮ ತ್ಯಾಗದ ಭಿಕ್ಷೆಯಿಂದ ನನ್ನ ಮಗಳೇನ್ ಬಾಲಾಂಬಿಕೆ ಆಗೋದ್ ಬೇಡ. ಅವಳು ಸವಾಲ್ನ ಸ್ವೀಕರಿಸಿ ನಿಮ್ ಹಿರಣ್ಮಯಿನ ಗೆದ್ದೆ ಬಾಲಾಂಬಿಕೆ ಆಗ್ತಾಳೆ. ನಡೀಲಿ ಸ್ಪರ್ಧೆ ನಿಮ್ಮಿಬ್ರಲ್ಲಿ. ಅವಳಿಗೆ ಬಾಲಾಂಬಿಕೆ ಆಗ್ಬೇಕು ಅನ್ನೋದಕ್ಕಿಂತ ನಿನ್ನನ್ನ ಗೆಲ್ಲಬೇಕು ಅನ್ನೋ ಛಲ ಇದೆ. ಈ ಸಾರ್ತಿ ಗೆಲ್ತಾಳೆ ಕೂಡ. ನಿನಗೆ ಯಾರು ಬೇಕಾದ್ರೂ ಸಹಾಯ ಮಾಡ್ಲಿ, ನಾನು ನನ್ನ ಯಜಮಾನ್ರು ಸೌಗಂಧಿ ಬೆಂಬ್ಲಕ್ ನಿಂತು ಅವಳನ್ನ ಗೆಲ್ಲಿಸ್ತೀವಿ. ಬೇಕಾಗಿಲ್ಲ, ನೀವೇನೇ ಹೇಳಿದ್ರು ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ. ನಮ್ಮಮ್ಮಂಗೆ ನಾನು ಕೊಟ್ಟಿರೋ ಮತ್ತೆ ಮುಖ್ಯ. ನಿಮ್ ಮಗಳೇ ಬಾಲಾಂಬಿಕೆ ಕಿರೀಟ ಹಾಕೊಳ್ಳಿ, ನನಗೆ ಬೇಕಾಗಿಲ್ಲ. ನಡಿ ರಶ್ಮಿ, ಹೋಗೋಣ. ಯಾಕೆ? ನೀನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ನನ್ ಮಗಳಿಂದ ಸೋತ್ ಬಿಡ್ತೀನಿ ಅಂತ ಭಯನಾ? ಹಾಗೇನಿಲ್ಲ, ನಾನು ಈಗಲೂ ಸ್ಪರ್ಧೆ ಕಾಲಿಟ್ರೆ ಗೆಲ್ಲೋದು ನಾನೇನೆ. ಅದ್ರ ಬಗ್ಗೆ ನಿಮಗೆ ಅನುಮಾನನೇ ಬೇಡ. ನನಗೆ ನನ್ನ ರಶ್ಮಿ ಅಮ್ಮ ಮುಖ್ಯ, ಈ ಸ್ಪರ್ಧೆ ಅಲ್ಲ. ಬಿಟ್ಕೊಡ್ತಾ ಇದ್ದೀನಿ. ಈ ಸತಿನಾರು ಹೇಳಿ ನಿಮ್ ಮಗಳಿಗೆ ಗೆಲ್ಲಕ್ಕೆ. ಏನ್ ನೀನ್ ಬಿಟ್ಕೊಡೋದು? ನಿಮ್ಮ ಅಮ್ಮನ ಹತ್ರ ಬಂದು ಈ ಸ್ಪರ್ಧೆಯಲ್ಲಿ ನೀನ್ ಭಾಗವಹಿಸಬಾರ್ದು ಅಂತ ಕೇಳ್ಕೊಂಡಿದ್ದು ನಮ್ ತಪ್ಪು. ಆದ್ರೆ ನೀವು ನಮ್ ನಂಬಿಕೆಗೆ ದ್ರೋಹ ಮಾಡಿದ್ರಿ. ಈಗ ನಾವೇ ನಿಮ್ಮನ್ನ ಈ ಪಂದ್ಯಕ್ಕೆ ಆಹ್ವಾನಿಸ್ತಿದೀವಿ. ನಿಮಗ್ ಯೋಗ್ಯತೆ ಇದ್ರೆ ಬನ್ನಿ ಪಂದ್ಯಕ್ಕೆ. ನಾನು ನಮ್ಮ ಯಜಮಾನ್ರು ಸೌಗಂಧಿ ಬೆಂಬ್ಲಕ್ಕಿದೀವಿ. ನಿನ್ನ ಸೋಲ್ಸಿ ಅವಳು ಗೆದ್ರೇನೆ ನಮ್ ವಂಶಕ್ಕೂ ಒಂದ್ ಮರ್ಯಾದೆ. ಯೋಚನೆ ಮಾಡು. ಬೇಡ, ಹೇಳ್ತಾ ಇದೀನಿ ನೋಡಿ, ಇಷ್ಟೊಂದು ಹಠ ಒಳ್ಳೇದಲ್ಲ. ದಯವಿಟ್ಟು ಕೈ ಇಳ್ಸಮ್ಮ ಹಿರಣ್ಮಯಿ. ನೀನೇನ್ ಇವ್ರ ಮುಂದೆ ಕೈ ಮುಗಿಯೋ ಅವಶ್ಯಕತೆ ಇಲ್ಲ. ಇವ್ರಿಗೆ ಇಷ್ಟೊಂದು ರೋಷ ಇದೆ ಅಂದ್ಮೇಲೆ ನಾವೇನ್ ಕಡಿಮೆ ಇಲ್ಲ. ಅವರು ನಿನಗೆ ಸವಾಲಾಗ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ. ನೀನ್ ಯಾಕೆ ಅವ್ರಿಗೆ ಹೆದರ್ಕೋಬೇಕು? ನಿನ್ನ ಆಸೆಗೆ ತಣ್ಣೀರು ಹೆಚ್ಚಿ ನಿನ್ನ ಈ ಸ್ಪರ್ಧೆನಲ್ಲಿ ಭಾಗವಹಿಸಬೇಡ ಅಂತ ಹೇಳಿ ನಾನು ತಪ್ಪು ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆ. ನಾನು ನಿನಗೆ ಆದೇಶ ಕೊಡ್ತಾ ಇದ್ದೀನಿ, ಈ ಬಾಲಾಂಬಿಕಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ನೀನೇನು ಅಂತ ತೋರ್ಸು. ಗೆದ್ದು ಬಾ, ಹೋಗಿ ನಿನ್ನ ಹೆಸರು ಬರಿ. ರಶ್ಮಿ ಅಮ್ಮ. ಹೌದು ಕಂದ, ನಾನೇ ಹೇಳ್ತಾ ಇದ್ದೀನಿ, ಹೋಗಿ ನಿನ್ನ ಹೆಸರನ್ನು ಬರಿ, ಹೋಗು.
ಒಂದು ಹಂತ ಮುಗೀತು. ಇನ್ನೇನಿದ್ರು ರಶ್ಮಿ ಮೇಲೆ ಪ್ರಯೋಗ ಮಾಡೋದಷ್ಟೇ. ಆದರೆ ಅವ್ರ ಮನೆಗೆ ಹೋಗೋದು ಹೇಗೆ? ನನ್ನ ಮಗಳು ಬೇರೆ ಇನ್ಯಾವತ್ತೂ ನನಗೆ ಮುಖ ತೋರಿಸ್ಬೇಡ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾಳೆ. ಆ ಬಂಗಾರಿಯ ಮನೆಯವ್ರು ಯಾರು ನನ್ನನ್ನು ಕಂಡ್ರೆ ಆಗೋದೇ ಇಲ್ಲ. ಅಂಥದ್ರಲ್ಲಿ ಏನು ಮಾಡಲಿ ನಾನು? ಕೈಯಲ್ಲಿ ಬೆಣ್ಣೆ ಇದೆ, ತುಪ್ಪ ಮಾಡೋದು ಹೇಗೆ ಈಗ? ಏನು ಮಾಡ್ಲಪ್ಪ? ಎಲ್ಲೋ ಹೋಗ್ಬಿಟ್ಲಿವಳು. ಯಾಕೆ ಹಿಂಗೆ ಮಾಡ್ಕೊಂಡೆ ಸೀತಾ ನೀನು? ಎಲ್ಲಿ ಅಂತ ನಿನ್ನ ಹುಡ್ಕೋದು? ಅಯ್ಯೋ ದೇವ್ರೆ, ಇವ್ರೇನು ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರಲ್ಲ? ಏನಪ್ಪ ಇವರು? ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳ ಥರ ಆಗಿದೆ. ನನ್ನ ಆಸೆಗಳಿಗೆ ಸಹಾಯ ಮಾಡೋದು ಬಿಟ್ಟು ಆ ಬಂಗಾರಿ ಜೊತೆ ಸೇರ್ಕೊಂಡಿದ್ದಾರೆ. ಏನು ಮಾಡೋದು? ಅಯ್ಯೋ ದೇವ್ರೆ, ಶತ್ರುಗಳನ್ನ ಶತ್ರುಗಳಿಂದಲೇ ನಾಶ ಮಾಡಬೇಕು. ಇವರನ್ನೇ ಉಪಯೋಗಿಸ್ಕೊಂಡು ನಾನು ಕೆಲಸ ಸಾಧಿಸ್ಕೋತೀನಿ. ಈ ಹೆಂಗಸರುಗಳು ಏನು ಮಾಡ್ಕೋತಾರೋ ಏನು? ಯಾರೋ ಬಿದ್ದಿರೋ ಆಗಿದೆ. ಸೀತಾ, ಸೀತಾ, ಅಯ್ಯಯ್ಯೋ, ಇದ್ಯಾಕೆ ಹಿಂಗೆ ಬಿದ್ದೋಗಿದ್ದಾಳೆ? ಏನಾಗಿದೆಯಪ್ಪ ಇವಳಿಗೆ? ಸುತ್ತ ಯಾರು ಇಲ್ವಲ್ಲಪ್ಪ. ಏನು ಮಾಡೋದಪ್ಪ? ಯಾರು ಇಲ್ವಲ್ಲ ಈಗ. ಸೀತಾ, ಸೀತಾ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಏನಾಯ್ತು ನಿನಗೆ ಸೀತಾ? ಬಾ. ಯಾಕೆಷ್ಟೊತ್ತು? ಹಿರಣ್ಮೈಯಲ್ಲಿ ಹೊರಗಡೆ ಅವಳ ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾಳೆ. ದೇವಸ್ಥಾನದಲ್ಲಿ ಏನೋ ಗಲಾಟೆ ಆಯ್ತಂತಲ್ಲ, ಅದು ದೇವ್ರ ಕೌ ಜೊತೆ. ಏನದು? ಅದು ನಮ್ಮ ದೇವಸ್ಥಾನದಲ್ಲಿ ಬಾಲಾಂಬಿಕೆ ಸ್ಪರ್ಧೆ ನಡೀತಿದ್ಯಲ್ವಾ? ನಾನು ಮೊದಲು ಹಿರಣ್ಮೈಗೆ ನೀನು ಹೆಸರು ಕೊಡು ಅಂತ ಹೇಳಿದ್ದೆ. ಆಮೇಲೆ ಏನೇನೋ ಬೆಳವಣಿಗೆಗಳಾಗೋಯ್ತು. ದೇವಿಕಾ ಅವರು ನಮ್ಮ ಮನೆಗೆ ಬಂದಿದ್ರು. ಸೌಗಂಧಿಗೋಸ್ಕರ ಹಿರಣ್ಮೈ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬೇಡ ಅಂತ. ನಾನು ಪಾಪ ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ಆದರೆ ಇವಾಗ ಅನಿಸ್ತಾ ಇದೆ ನಾನು ಹಾಗೆ ಒಪ್ಕೊಂಡು ತಪ್ಪು ಮಾಡಿದೆ ಅಂತ. ಆ ದೇವಿಕಾ ಅವರು ನಮ್ಮ ಮೇಲೆ ಏನೇನೋ ಸುಳ್ಳು ಅಪಾದನೆಗಳು ಬರ್ಸಿದ್ರು. ನಮ್ಮ ಹಿರಣ್ಮೈಗೆ ಅವಮಾನ ಮಾಡಕ್ ನೋಡಿದ್ರು. ಅದಕ್ಕೆ ನನಗೂ ಕೋಪ ಬಂತು. ನೋಡೋಣ ನೀವ ಅಂತ ಸವಾಲ್ ಹಾಕಿ ನಮ್ಮ ಹಿರಣ್ಮೈ ಈ ಸತಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ನಮ್ಮ ಹಿರಣ್ಮೈ ಭಾಗವಹಿಸೋದಕ್ಕೆ ಖುಷಿಯಾಗಿದ್ದಾಳೆ, ಸಿದ್ಧವಾಗಿದ್ದಾಳೆ. ಏನು ಅವ್ರ ಜೊತೆ ಜಗಳ ಮಾಡ್ಕೊಂಬಂದ್ಯಾ? ಬುಸ್ ಕೊಡ್ತಿದ್ಯಾ? ರೀ, ನೀವದೇನ್ ಮಾಡ್ತಿರೋ ಗೊತ್ತಿಲ್ಲ. ನನ್ನ ಮಗಳು ಗೆಲ್ಬೇಕು. ನಾನ್ ನಿಮಗ್ ಸಹಾಯಕವಾಗಿ ನಿಲ್ತೀನಿ. ನಾನು ಹೇಳಿದ ನಿಜ ಅಲ್ವಾ? ಆ ಹಿರಣ್ಮೈ ಹೆಸರು ಬರ್ಸಿದಾಳಲ್ವಾ? ಹೌದು, ಕೊಟ್ಟಿದ್ದಾಳೆ. ಮೊದಲು ಮನೆಗೆ ಹೋಗಿ ಕೇಳಿದಾಗ ಅವರಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ, ಹೆಸರೇ ಕೊಟ್ಟಿಲ್ಲ ಅಂತ ಮಂಡವಾದ ಮಾಡಿದ್ರು. ಆಮೇಲೆ ಹಿರಣ್ಮೈನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ನಮ್ ಸೌಗಂಧಿ ಹೇಳಿದೆಲ್ಲ ನಿಜ ಆಗಿತ್ತು ರೀ. ಅಲ್ಲಿ ಹಿರಣ್ಮೈ ಹೆಸರಿತ್ತು. ಸಿಗಾಕೊಂಡ್ರು ಕಳ್ರು. ಪಂಚಾಯತಿಗೆ ಕಟ್ಸ್ಲೇಬೇಕಪ್ಪ. ಎಲ್ರ ಮುಂದೆ ಅವ್ರಿಗೆ ಅವಮಾನ ಮಾಡಿದ್ರೇನೆ ಬುದ್ಧಿ ಬರೋದು. ಅಮ್ಮ, ಅಪ್ಪ ಸೀತಾ ಅವ್ರಿಗೆ ಮಾಡಿದ್ರಲ್ಲ ಆ ಥರ ಮಾಡಬೇಕು. ಮುಂದೇನಾಯ್ತು ದೇವಿಕಾ? ಏನೋ ನಮ್ಮೇಲ್ ಕರುಣೆ ತೋರ್ಸೋ ಹಾಗೆ ನಾನೇನ್ ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ ಅಂತ ನನ್ ಮುಂದೆನೆ ಹೆಸರು ಹೊಡೆದಾಕದ್ಲು. ಆದ್ರೂ ನಮಗ್ ಸ್ವಾಭಿಮಾನ ಇಲ್ವಾ? ಅವಳ ದಯೆಯಿಂದ ನನ್ನ ಮಗಳು ಬಾಲಾಂಬಿಕೆ ಆಗೋದ್ ಬೇಡ ಅನಿಸ್ತು. ಅದಕ್ಕೆ ಸವಾಲ್ ಹಾಕಿ ಬಂದಿದ್ದೀನಿ ರೀ. ಪಾಪ ಅವಳು ನನ್ ಬೇಡ ಅಂದ್ಕೂಡ್ಲೆ
ಒಂದು ಮಾತು ಹೇಳ್ದೆ ನಾನು ಹೇಳಿದ್ದನ್ನು ಒಪ್ಕೊಂಡ್ಲು. ನನಗೆ ಬೇಜಾರಾಯಿತು. ಈಗಲೂ ಅಪಾಯ ತಪ್ಪಿಲ್ಲ. ಅವ್ರ ಮನೆಯವರೆಲ್ಲ ನಮ್ಮನ್ನ ಶತ್ರುಗಳ ಥರ ನೋಡ್ತಾರೆ. ದೇವಸ್ಥಾನ ಅವ್ರ ಸೊತ್ತು, ನಾವೇನೇ ಮಾಡಿದ್ರು ಅವ್ರ ಇಷ್ಟೇ ಅಂತ ನಡೆಯೋದು. ದೇವಸ್ಥಾನ ಅವ್ರದ್ದಾಗಿರ್ಬೋದು, ಆದರೆ ದೇವರು ಯಾರ ಸ್ವತ್ತು ಅಲ್ವಲ್ಲ. ನಮ್ಮ ಮಗಳು ಹಿರಣ್ಮೈಗೆ ಅಮ್ಮನವ್ರ ಕೃಪೆ ಇದೆ. ನಮ್ಮ ಹಿರಣ್ಮೈ ಸ್ಪರ್ಧೆಗೆ ಹೆಸರು ಕೊಟ್ಟಿರಲಿಲ್ಲ, ಆದರೂ ಆ ಸ್ಪರ್ಧೆ ದಾಖಲಾತಿಲಿ ನಮ್ಮ ಮಗಳ ಹೆಸರಿತ್ತು. ಅಲ್ಲಿಗೆ ಅಮ್ಮನವ್ರಿಗೆ ನಮ್ಮ ಹಿರಣ್ಮೈ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿ ಅಂತಿದೆ. ಯಾರು ತಪ್ಸಕ್ಕಾಗಲ್ಲ. ನೋಡ್ತಾ ಇರಿ, ನಮ್ಮ ಹಿರಣ್ಮೈನೇ ಗೆಲ್ಲೋದು. ಅವಳೇ ಬಾಲಾಂಬಿಕೆ ಈ ಸತಿ ಉತ್ಸವದಲ್ಲಿ. ನೀವೇನು ಚಿಂತೆ ಮಾಡಬೇಡಿ, ಬನ್ನಿ ಊಟ ಮಾಡಿದ್ರಂತ. ಅಮ್ಮ ಮಹಾತಾಯಿ, ನನ್ನ ಮಗಳು ನಿನ್ನ ಮಗಳ ಥರನೇ. ಅವಳನ್ನ ಬಾಲಾಂಬಿಕೆ ರೂಪದಲ್ಲಿ ನೋಡಬೇಕು ಅಂತ ನನಗೂ ಆಸೆ. ಆದರೆ ಅವಳಿಗೆ ಯಾವುದೇ ಥರ ಅಪಾಯ ಆಗದಿರೋ ಥರ ನೀನೇ ಕಾಪಾಡಬೇಕು. ನನ್ನ ಮಗಳು ಹಿರಣ್ಮೈನ್ ಸೋಲ್ಸಿ ಬಾಲಾಂಬಿಕೆನ್ ಮಾಡ್ತೀನಿ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿ ಬಂದಿದ್ದೀನಿ. ಒಳ್ಳೆ ಕೆಲಸನೇ ಮಾಡಿದ್ದೆ ದೇವಿಕಾ. ನನ್ನ ಮಗಳಿಗೆ ಅದನ್ನೇ ಹೇಳ್ತಾ ಇದ್ದೆ. ನಾನು ಕಾಶಿಯಲ್ಲಿ ಹಿಮಾಲಯದಲ್ಲಿ ಕಲ್ತಿದ್ದ ವಿದ್ಯೆಯನ್ನೆಲ್ಲ ಧಾರೆ ಎರಿತೀನಿ. ಏನಾದರೂ ಸರಿನೇ, ನನ್ನ ಮಗಳನ್ನ ಬಾಲಾಂಬಿಗೆ ಪಟ್ಟದಲ್ಲಿ ಕೂರಿಸ್ಬೇಕು. ಕೂರಿಸ್ತೀನಿ. ಇದು ಒಂಥರ ಒಳ್ಳೇದಾಯ್ತು ಬಿಡಪ್ಪ. ಅವಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ನಾನು ಗೆದ್ದಿದ್ರೆ ನನಗಷ್ಟು ಮರ್ಯಾದೆ ಇರ್ತಿರ್ಲಿಲ್ಲ. ಈಗ ನೀವಿಬ್ರು ನನ್ನ ಜೊತೆ ಇರೋದ್ರಿಂದ ನಾನು ಆರಾಮಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ. ಗೆದ್ದೇ ಗೆಲ್ತೀನಿ. ನನಗೂ ಹೆಮ್ಮೆ, ನಮ್ಮ ವಂಶಕ್ಕೂ ಒಳ್ಳೆ ಕೀರ್ತಿ ಬರುತ್ತೆ. ನಮ್ಮ ತಾತನ ಇನ್ನೂ ಜಾಸ್ತಿ ಜನ ಮೆಚ್ಕೋತಾರೆ. ನಮ್ಮ ತಾತ ನಡೆದಾಡೋ ದೇವರು. ನಾನು ಬಾಲಾಂಬಿಕೆ ದೇವಿ. ಹೌದು ಕಣೆ ಮಗಳೇ, ಇನ್ನೇನಿದ್ರು ಯುದ್ಧನೇ, ಗೆಲ್ಲೋದು ನಾವೇ. ಅಜ್ಜಿ ಅಜ್ಜಿ, ಸ್ವಲ್ಪ ಆಚೆ ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ಬಾಪ್ಪ. ಸರಿ ಅಜ್ಜಿ. ಓಹ್ ಮಾವ, ಬನ್ನಿ ಕೂತ್ಕೊಳ್ಳಿ. ಈ ರಶ್ಮಿ ಒಳಗಡೆ ಇದ್ದಾಳೆ, ಕರಿತೀನಿ. ರಶ್ಮಿ, ನಿಮ್ಮ ತಂದೆ ಬಂದಿದ್ದಾರೆ ನೋಡು. ಮಾವ, ನಾನು ಆಚೆ ಹೋಗ್ಬರ್ತೀನಿ. ನೋಡಿ, ಒಂದೆರಡು ನಿಮಿಷ ಕಾಲಾವಕಾಶ ಕೊಡಿ. ಮುಖ್ಯವಾಗಿ ನಿಮ್ಮ ಹತ್ರನೇ ಮಾತಾಡಬೇಕೊಳ್ಳಿ. ಅಂದರೆ ಹೇಳಿ, ಅದೇನು? ಅಪ್ಪ, ಅಮ್ಮ ಬಂದ್ಲು ಕಣಮ್ಮ. ನೆನ್ನೆ ರಾತ್ರಿನೇ ಸಿಕ್ಕದ್ಲು. ಓ, ಇದನ್ನೇ ಹೇಳಕ್ಕೆ ಬಂದ್ರಾ? ಸದ್ಯ ವಿಷಯ ಗೊತ್ತಾಯ್ತಲ್ಲ, ಇರಿಗೆ ಹೋಗಿ ಕಾಫಿ ತರ್ತೀನಿ. ಬೇಡ ಕಣಮ್ಮ, ನಿಮ್ಮ ಮಾತಿನ ಅರ್ಥ ಏನು ಅಂತ ಗೊತ್ತಾಗುತ್ತೆ. ನೀವು ಬಂದಿದ್ದು ಆಯಿತು, ನಮಗೆ ವಿಚಾರ ತಿಳಿದಿದ್ದು ಆಯಿತು. ಕಾಫಿನೋ ಗೀಪಿನೋ ಕೊಡ್ತೀನಿ, ಕುಡ್ಕೊಂಡು ಹೋಗಿ ಅನ್ನೋ ಅರ್ಥ ತಾನೆ. ನನ್ನ ಹೆಂಡತಿ ಅಂತ ತಪ್ಪು ಮಾಡಿದಾಳೆ ಅಂತ ನನಗೆ ಗೊತ್ತು. ಅವಳು ಸಿಕ್ಕಿದ್ಲು ಅನ್ನೋ ಸಂತೋಷನೂ ಇಲ್ಲ, ಸಿಕ್ಕಲಿಲ್ಲ ಅನ್ನೋ ದುಃಖನೂ ಇಲ್ಲ. ಆದರೂ ಅವಳನ್ನು ಹುಡ್ಕೋದಕ್ಕೆ ನೀವೆಲ್ಲ ನನ್ನ ಜೊತೆ ಬಂದ್ರಲ್ಲ, ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಮ್ಮ. ಇರ್ಲಿ ಬಿಡಿ ಬೀಗ್ರೆ, ಹೇಗೂ ಸೀತವ್ರು ಸಿಕ್ಕದ್ರಲ್ಲ, ಅಷ್ಟು ಸಾಕು. ನಿಮಗೆಲ್ಲ ಅವಳ ಮೇಲೆ ಇನ್ನೂ ಕೋಪ ಆರಿಲ್ಲ ಅನ್ನೋದು ನನಗೆ ಅರ್ಥ ಆಗುತ್ತಮ್ಮ. ಬಹುಶಃ ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಹಾಗೆ ನಡ್ಕೋತಿದ್ನೋ ಏನೋ. ಆದರೆ ಮನುಷ್ಯ ಅಲ್ಲದೆ ಇನ್ಯಾರು ತಪ್ಪು ಮಾಡೋಕ್ಕೆ ಸಾಧ್ಯ ಹೇಳಿ? ಮನುಷ್ಯನ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲಮ್ಮ. ತಾನು ಮಾಡಿದ ತಪ್ಪನ್ನು ತಿದ್ದುಕೊಂಡು ಬದುಕಬೇಕು ಅನ್ನೋರಿಗೆ ಅವಕಾಶ ಮಾಡಿಕೊಡೋದು ಮನುಷ್ಯತ್ವನೇ ಅಲ್ವಾ? ದ್ವೇಷನ ಶಾಶ್ವತ ಮಾಡ್ಕೋಬಾರ್ದು.
ಹಾಗೆ ಪ್ರೀತಿನ ದೂರನೂ ಮಾಡ್ಕೋಬಾರ್ದು. ನಾವೆಲ್ಲ ನಿಮ್ಮ ಮಾತನ್ನ ಒಪ್ಕೋಬಹುದು ಬೀಗ್ರೆ, ಆದ್ರೆ ನಮ್ಮ ಬಂಗಾರಿ ಅದೆಷ್ಟು ಆಘಾತ ಅನುಭವಿಸಿದ್ದಾನೆ ಅನ್ನೋದು ಅವನಿಗೆ ಗೊತ್ತು. ಈಗ ಕ್ಷಮಿಸಬೇಕಾದ್ದು ನಿಮ್ಮ ಮಗಳಲ್ಲ, ನಮ್ಮ ಬಂಗಾರಿ. ನನ್ನ ಹೆಂಡತಿ ತುಂಬ ನೊಂದ್ಕೊಂಡಿದ್ದಾಳೆ. ಈಗ ಅವಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅವಳು ಮಾಡಿರೋ ತಪ್ಪನ್ನ ನೀವುಗಳು ಕ್ಷಮಿಸಿ ಮತ್ತೆ ಹೊಸದಾಗಿ ಜೀವನ ಸಾಗಿಸೋದಷ್ಟೇ. ಇಲ್ಲಪ್ಪ, ಅಮ್ಮ ಈ ಜನ್ಮದಲ್ಲಿ ಬದಲಾಗಲ್ಲ. ನೀವು ಸುಮ್ಮನೆ ಸಮಜಾಯಿಷಿ ಕೊಡೋಕೆ ಬರಬೇಡಿ. ನನಗೆ ಗೊತ್ತು ನಮ್ಮ ಅಮ್ಮನ ಬುದ್ಧಿ. ನಿಜಮ್ಮ, ನೀನು ಹೇಳೋದು ನಿಜ. ನಿಮ್ಗಳ ಮದುವೆಯಿಂದನೂ ಅವಳು ಹಾಗೆ ನಡ್ಕೊಂಡ್ಳು. ಆದರೆ ಈಗ ನಾನೇ ನನ್ನ ಕಣ್ಣಾರೆ ನೋಡಿ ಅವಳ ಪರವಾಗಿ ಮಾತಾಡಕ್ಕೆ ಬರ್ತಿದ್ದೀನಿ. ಅವಳು ಬದಲಾಗಿರೋದು ಸತ್ಯ. ನರ್ಸ್, ಇವರಿಗೆ ಡ್ರಿಪ್ಸ್ ಹಾಕಿ. ತುಂಬಾನೇ ಸುಸ್ತಾಗಿದ್ದಾರೆ. ಮನೇಲಿ ಊಟ ಗೀಟ ಕೊಡ್ತೀರಾ ಇಲ್ವಾ? ದೇಹದಲ್ಲಿ ತುಂಬಾ ನಿಶಕ್ತಿ ಆಗಿದೆ. ಒಂದೆರಡು ದಿನ ಇಲ್ಲೇ ಇರಲಿ, ಆಮೇಲೆ ಬೇಕಾದ್ರೆ ಮನೆ ಕರ್ಕೊಂಡು ಹೋಗೋರಂತೆ. ಸೀತಾ, ಯಾಕೆ ಸುಮ್ಮನೆ ಈಗ ಆರೋಗ್ಯ ಹಾಳು ಮಾಡ್ಕೋತೀಯ? ನೀನು ಹಿಂಸೆ ಪಟ್ಕೊಂಡು ನಮಗೂ ಹಿಂಸೆ ಪಡ್ತೀಯ ಅಲ್ಲ? ಯಾರಿಗೂ ಹೇಳ್ದೆ ನಿನ್ನೆ ರಾತ್ರಿ ಎಲ್ಲಿಗೆ ಹೊರಟದೆ? ನಾನು ಹಿರಣ್ಮಯಿಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ ಕಣ್ರಿ. ಆ ಮಗುನ ತುಂಬಾ ಕೇವಲವಾಗಿ ನೋಡ್ಬಿಟ್ಟೆ. ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ಬೇಕಲ್ವಾ? ನಾನು ಮಾಡಿರೋ ತಪ್ಪಿಗೆ ನಾನು ಬದುಕಿರೋದಕ್ಕೂ ನನಗೆ ಅರ್ಹತೆ ಇಲ್ಲ ಅಂತ ಅನಿಸ್ತಿದೆ. ನನ್ನ ಹೆತ್ತ ಮಗಳೇ ನನ್ನನ್ನು ದ್ವೇಷ ಮಾಡೋ ಹಾಗಾಗಿದೆ. ಮಗಳಿಗೆ ಬೇಡವಾಗಿ ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಹೇಳಿ? ಆದರೂ ನನಗೆ ಸಾಯಕ್ಕಾಗ್ತಿಲ್ವಲ್ಲ. ಹಾಗೆಲ್ಲ ಮಾತಾಡ್ಬೇಡ ಕಣೆ ಸೀತಾ. ನಾನಿಲ್ವಾ? ನನ್ನನ್ನು ಬಿಟ್ಟು ಹೋಗ್ಬೇಕು ಅನ್ನಿಸ್ಬಿಟ್ಟ ನಿನಗೆ ಅಲ್ವೇ? ಅಂತ ತಪ್ಪು ನಾನು ಏನು ಮಾಡಿದೆ? ಒಂದು 4 ಬುದ್ಧಿ ಮಾತು ಹೇಳಿದ್ದೆ ತಪ್ಪಾಗೋಯ್ತಾ? ಇಲ್ಲ ರೀ, ಇತ್ತೀಚೆಗೆ ನಾನು ನಿಮಗೂ ಬೇಜಾರು ಮಾಡಿಬಿಟ್ಟಿದ್ದೀನಿ. ಯಾಕೋ ನನ್ನ ಮೇಲೆ ನನಗೆ ಚಿಗುಪ್ಸೆ ಬರ್ತಾ ಇದೆ. ಅದಕ್ಕೆ ಸಹಾಯ ಅಂತ ನಿರ್ಧಾರ ಮಾಡಿಬಿಟ್ಟೆ. ನೋಡು, ಈಗ ನೀನು ಮಾಡಿದ್ದು ತಪ್ಪು ಅಂತ ನಿನ್ನ ಮನಗೆ ಅನಿಸಲ್ಲ, ಅಷ್ಟೇ ಸಾಕು. ಅದೇ ಪ್ರಾಯಶ್ಚಿತ್ತ. ಇನ್ನು ಮುಂದೇನಾದರೂ ದೇವರು ಧ್ಯಾನ ಅಂತ ಶಾಂತವಾಗಿರು. ಇಲ್ಲ ರೀ, ಅಷ್ಟು ಶಿಕ್ಷೆ ಸಾಲದು ನನಗೆ. ಒಂದೇ ಒಂದ್ಸರ್ತಿ ಅಳಿಯಂದ್ರ ಹತ್ರ ನಾನು ಕ್ಷಮೆ ಕೇಳಬೇಕು. ಅವ್ರು ಒಂದೇ ಒಂದ್ಸತಿ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಸಾಕು ರೀ, ನಾನು ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ಹೀಗೆ ಕೊರಗಿ ಸತ್ತು ಹೋಗ್ತೀನೇನೋ ಅಂತ ಭಯ ಆಗ್ತಾ ಇದೆ. ಸಹಾಯ ಮಾತಾಡಬೇಡ ಕಣೆ ಸೀತಾ. ಮೊದಲು ನೀನು ಹುಷಾರಾಗು. ಮನೆಗೆ ಹೋಗೋಣ. ಅಳಿಯಂದ್ರನ್ನು ಮಗಳನ್ನು ಕರೆಸ್ತೀನಿ, ಮಾತಾಡೋಣ. ಇಲ್ಲ ರೀ, ಅವ್ರು ಬಂದು ನನ್ನ ಕಣ್ ಮುಂದೆ ನಿಂತ್ಕೋಬೇಕು. ಅಲ್ಲಿವರೆಗೂ ನಾನು ಬದುಕಿರ್ತೀನೋ ಇಲ್ವೋ ಅದು ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ಪರವಾಗಿ ನೀವು ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ. ನಿಮ್ದಮ್ಮಯ್ಯ ಅಂತೀನಿ.